ಎಂಎಂ ರಾಜಿಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ತ್ರಿವೇಣಿ ಬಡಿಗೆ. ಗಡಿನಾಡು ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಎಂಎಂ ರಾಜಿಬಾಯಿ. ಖಾನಾಪುರ ತಾಲೂಕಿನ ಬೆಳಗಾವಿ ತಾಳಗುಪ್ಪ ರಾಜ್ಯ ಹೆದ್ದಾರಿ ತೀರಾ ಹದಗೆಟ್ಟಿದ್ದು ವಾಹನ ಸವಾರರು ಕೈಯಲ್ಲಿ ಜೀವ ಹಿಡಿದುಕೊಂಡು ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಖಾನಾಪುರ ತಾಲೂಕಿನಲ್ಲಿ ಹಾಯ್ದು ಹೋಗುವ ಹೆದ್ದಾರಿ ಹಲವಾರು ವರ್ಷಗಳಿಂದ ಡಾಂಬರೀಕರಣ ಕಂಡಿಲ್ಲ. ರಸ್ತೆಯ ಮಧ್ಯದಲ್ಲಿ ದೊಡ್ಡ ದೊಡ್ಡ ತಗ್ಗುಗುಂಡಿಗಳು ನಿರ್ಮಾಣವಾಗಿವೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸುಗಮ ಸಂಚಾರ ದುಸ್ತರವಾಗಿದೆ. ಖಾನಾಪುರ ತಾಲೂಕಿನ ಬಿಡಿ ಗ್ರಾಮದ ತಟ್ಟಿಹಳ್ಳದ ಸೇತುವೆ ಮೇಲೆ ಬಿದ್ದಿರುವ ದೊಡ್ಡ ಗಾತ್ರದ ಗುಂಡಿ ಅಪಾಯಕ್ಕೆ ಆಹ್ವಾನ ನೀಡುವಂತಿದೆ. ಆಯ ತಪ್ಪಿದರೆ ವಾಹನಗಳು ಹಳ್ಳದಲ್ಲಿ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ರಸ್ತೆಯನ್ನು ದುರಸ್ತಿ ಮಾಡಲು ಜನಪ್ರತಿನಿಧಿಗಳು, ಶಾಸಕರು ಸೇರಿದಂತೆ ಹಲವಾರು ಸಂಘಟನೆಗಳು ದುಂಬಾಲು ಬಿದ್ದರೂ ರಸ್ತೆ ಮಾತ್ರ ಡಾಂಬರೀಕರಣ ಕಂಡಿಲ್ಲ. ಸಾರ್ವಜನಿಕರು ಹಿಡಿಶಾಪ ಹಾಕುತ್ತಿದ್ದಾರೆ. ಹಲವು ಸಂಘಟನೆಗಳು ಪ್ರತಿಭಟನೆ ನಡೆಸಿದರೂ ರಸ್ತೆ ಮಾತ್ರ ದುರಸ್ತಿಯಾಗುತ್ತಿಲ್ಲ. ಈ ರಸ್ತೆಯ ಮೂಲಕ ದಿನನಿತ್ಯ ನೂರಾರು ವಾಹನಗಳು, ಬಸ್ಸುಗಳು ಸಂಚರಿಸುತ್ತವೆ. ಈ ಕುರಿತು ಕರ್ನಾಟಕ ರಾಜ್ಯ ಗಡಿನಾಡು ಹಿತರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸಿದ್ದು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಶೋಕ್ ಚಲವಾದಿ, ಕಾಂಗ್ರೆಸ್ ಮುಖಂಡ ಲಾಯಕಲಿ ಬಿಚ್ಚುನವರ್, ನೇಗಿಲ ಯೋಗಿ ಸುರಕ್ಷಾ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಹೋರಾಟಗಾರ ರುದ್ರಗೌಡ ಪಾಟೀಲ್ ಆಕ್ರೋಶ ಹೊರಹಾಕಿದ್ದಾರೆ. ಈಗಲಾದರೂ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ, ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆಗೆ ಗಮನ ಹರಿಸಿ ರಸ್ತೆಯನ್ನು ಡಾಂಬರೀಕರಣಗೊಳಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ವೇದಿಕೆಯ ಅಧ್ಯಕ್ಷರಾದ ಭೀಮಪ್ಪ ಬೋಗಡೇಕರ್, ಬಸವರಾಜ್ ಭಂಗಿ, ಎಂಎಂ ರಾಜಿಬಾಯಿ, ಖಾನಾಪುರ ತಾಲೂಕಾ ಅಧ್ಯಕ್ಷ ಮುನೀರ್ ಶಂಶೇರ್, ಜಹೀರ್ ಬೇಪಾರಿ, ಎಂಎಂ ಸಾಹುಕಾರ್ ಮುಂತಾದವರು ಉಪಸ್ಥಿತರಿದ್ದರು. ಸ್ವಾಗತ. ನಾನು ನಿಮ್ಮ ಎಂಎಂ ರಾಜಿಬಾಯಿ. ಇವತ್ತು ಖಾನಾಪುರ ತಾಲೂಕಿನ ರಸ್ತೆಗಳನ್ನು ನಾವು ನೋಡಿದರೆ, ಖಾನಾಪುರ ಕರ್ನಾಟಕ ರಾಜ್ಯದೊಳಗೆ ಐತೋ ಇಲ್ಲೋ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ. ಎಷ್ಟು ಸಲ ಮನವಿಗಳನ್ನು ಕೊಟ್ಟಿದ್ರೆ ಈ ಭಾಗದ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಈ ರಸ್ತೆಗಳನ್ನ ರಿಪೇರಿ ಮಾಡಲಿಕ್ಕೆ ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದಾರೆ. ಆದರೆ ಸರ್ಕಾರ ಈ ಕಡೆಗೆ ಗಮನ ಹರಿಸ್ತಲ್ಲ ಅನ್ನುವಂಥ ಒಂದು ನಿರಾಶೆ ಈ ಜನರಲ್ಲಿ ಕಾಡ್ತಾ ಇದೆ. ತಾವು ಬೆಳಗಾವಿ ತಾಳಗುಪ್ಪ ರಾಜ್ಯ ಹೆದ್ದಾರಿನ ನೋಡಿದರೆ, ಇಲ್ಲಿ ಏನು ರಸ್ತೆಗಳ ಮೇಲೆ ಸಂಚಾರ ಮಾಡಬೇಕಂತಂದ್ರೆ ಕೈಯಲ್ಲಿ ಜೀವವನ್ನು ಹಿಡಿದುಕೊಂಡೇ ಸಂಚಾರ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾದ ಒಂದು ಪ್ಯಾಕೇಜ್ ಅನ್ನು ಬಿಡುವುದರ ಮೂಲಕ ಖಾನಾಪುರ ಒಂದು ಮತಕ್ಷೇತ್ರವಾದ ಬರತಕ್ಕಂಥ ಎಲ್ಲ ರಸ್ತೆಗಳನ್ನ ಡಾಂಬರೀಕರಣಗೊಳಿಸಬೇಕಂತ ಹೇಳಿ ಕರ್ನಾಟಕ ರಾಜ್ಯ ಗಡಿನಾಡು ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರು ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಹಾಗೂ ನಮ್ಮ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಲಾಯಕಲಿ ಬಿಜುನವರು ಸರ್ ಅವರೆಲ್ಲರೂ ಕೂಡಿ ಇವತ್ತು ನಾವು ಬಿಡಿ ಹತ್ತಿರ ಇರುವಂತಹ ಒಂದು ತಟ್ಟಿಹಳ್ಳದ ಬ್ರಿಡ್ಜ್ ಮೇಲೆ ನಿಂತುಕೊಂಡು ರಾಜ್ಯ ಸರ್ಕಾರ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನ ಗಡಿನಾಡು ಸಮಾಚಾರದ ಮೂಲಕ ಮಾಡ್ತಾ ಇದ್ದೀವಿ. ರಸ್ತೆಯ ದುಸ್ಥಿತಿಯನ್ನು ತಮ್ಮ ಮುಂದೆ ಗಡಿನಾಡು ಸಮಾಚಾರದೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಹಾಗೂ ಮಾನ್ಯ ಸಚಿವರು, ಮುಖ್ಯಮಂತ್ರಿಗಳು ಹಾಗೂ ಅಧಿಕಾರಿಗಳು ಈ ಕಡೆಗೆ ಸ್ಪಂದಿಸಿ ಈ ರಸ್ತೆಯನ್ನು ದುರಸ್ತಿ ಮಾಡ್ಬೇಕಂತ ಹೇಳಿ ಲಾಯಕಲಿ ಬಿಚ್ಚನವರವರು ಗಡಿನಾಡು ಸಮಾಚಾರದ ಮೂಲಕ ತಿಳಿಸ್ತಾ ಇದ್ದಾರೆ. ಸರ್, ತಾವು ಇವತ್ತು ಈ ಖಾನಾಪುರ ಮತ್ತು ಏನು ಕಾರವಾರ ಅಂದ್ರೆ ಬೆಳಗಾವಿ ತಾಳಗುಪ್ಪ ರಾಜ್ಯ ಹೆದ್ದಾರಿ ಇದೆ, ಆ ಒಂದು ಪರಿಸ್ಥಿತಿಯನ್ನ ತಾವು ಸಾಕಷ್ಟು ಅಧಿಕಾರಿಗಳಿಗೆ, ಮಾನ್ಯ ಸಚಿವರು ಕೂಡ ಗಮನಕ್ಕೆ ತಗೊಂಡ್ಬಂದ್ರೂ ಕೂಡ ಈ ಕಡೆಗೆ ಗಮನ ಹರಿಸ್ತಾ ಇಲ್ಲ. ಇವತ್ತು ಪರಿಸ್ಥಿತಿ ಏನಾಗೈತೆ ಅಂತಂದ್ರೆ, ಖಾನಾಪುರ ಕರ್ನಾಟಕ ಐತೋ ಇಲ್ಲೋ ಅನ್ನೋವಂಥ ಒಂದು ಜಿಜ್ಞಾಸೆಯೊಳಗೆ ಜನ ಬದುಕ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಾವು ಏನು ಹೇಳಿಕೆ ಇಷ್ಟಪಡ್ತೀವಿ? ಗಡಿನಾಡು ಸಮಾಚಾರಕ್ಕೆ ನಾನು ಧನ್ಯಗಳನ್ನು ಅರ್ಪಿಸುತ್ತಾ, ಈಗಾಗಲೇ ನಮ್ಮ ಬೆಳಗಾವಿ ಮತ್ತು ತಾಳಗುಪ್ಪ ರಸ್ತೆಯು ಸಾಕಷ್ಟು ಹದಗೆಟ್ಟಿರುತ್ತದೆ. ಮೊನ್ನೆ ದಿವಸ ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರು ಈ ಸಮೀಕ್ಷೆಯನ್ನು ಮಾಡಲಿಕ್ಕೆ ಬಂದ ವೇಳೆಯಲ್ಲಿ ನಾನು ಆ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರ ಪರವಾಗಿ ಖಾನಾಪುರದಿಂದ ಮತ್ತು ನಮ್ಮ ಲಿಂಗನಮಠ ರಸ್ತೆವರೆಗೆ ಸಾಕಷ್ಟು ರಸ್ತೆ ಹದಗೆಟ್ಟಿರುತ್ತದೆ ಮತ್ತು ಸಾಕಷ್ಟು ಕೆಟ್ಟ ದಿನಗಳನ್ನು ಹೊಂದಿರುತ್ತದೆ. ರಾತ್ರಿ ವೇಳೆಯಲ್ಲಿ ಬರುವಂಥ ಮೋಟರ್ ಸೈಕಲ್ ಪ್ರಯಾಣಿಕರು ಆಕ್ಸಿಡೆಂಟ್ ಆಗಿ ಸಾಕಷ್ಟು ಕೈಕಾಲುಗಳನ್ನು ಮುರಿದುಕೊಂಡಿರ್ತಾರೆ. ಅದನ್ನು ನಾನು ಗಮನಕ್ಕೆ ತಂದಿರುತ್ತೇನೆ. ಆದರೂ
ಇಲ್ಲಿವರೆಗೆ ಯಾವುದೇ ತಾಲೂಕಾ ಅಧಿಕಾರಿಗಳು ಮತ್ತು ನಮ್ಮ ಶಾಸಕರು ಅವರು ಗಮನಕ್ಕೆ ತಂದರೂ ಇನ್ನೂವರೆಗೆ ಯಾವುದೇ ಒಂದು ದುರಸ್ತಿಯ ಕಾರ್ಯವನ್ನು ಕೈಗೊಂಡಿಲ್ಲ. ಇನ್ನು ಮುಂದೆ ನೀವು ಇದಕ್ಕೆ ನಿರೀಕ್ಷೆ ಇದನ್ನು ಅಭಿವೃದ್ಧಿ ಮಾಡದೇ ಇದ್ದರೆ ನಾವು ಎಲ್ಲ ಸಾರ್ವಜನಿಕರ ಪರವಾಗಿ ಖಾನಾಪುರದಲ್ಲಿ ಪಕ್ಷಾತೀತವಾಗಿ ನಾವು ಉಗ್ರ ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತೆ ಅಂತ ಈ ಗಡಿನಾಡು ಹಿತರಕ್ಷಣಾ ವೇದಿಕೆಯ ಮುಖಾಂತರ ನಾವು ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಇವತ್ತು ತಾವು ಬೆಳಗಾವಿ ತಾಳಗುಪ್ಪ ರಸ್ತೆಯ ಒಂದು ದುಸ್ಥಿತಿಯನ್ನ ಎಲ್ಲರೂ ಕೂಡ ಈ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಈ ರಸ್ತೆ ಸರಿಯಾಗಿ ಆಗಬೇಕು ಅನ್ನುವಂಥದ್ದನ್ನ ಈಗಲಾದರೂ ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಹಾಗೂ ರಾಜ್ಯ ಸರ್ಕಾರ ಈ ಕಡೆ ಗಮನ ಹರಿಸಿ ಈ ರಸ್ತೆಯನ್ನು ಡಾಂಬರೀಕರಣಗೊಳಿಸಬೇಕಂತ ಹೇಳಿ ಮತ್ತೊಮ್ಮೆ ಆಗ್ರಹಿಸ್ತಾ ಇದ್ದೀವಿ. ಈಗಾಗಲೇ ಖಾನಾಪುರ ತಾಲೂಕಿನ PW ಇಂಜಿನಿಯರ್ಗಳಿಗೆ AEE ಕೂಡ ಎಷ್ಟೋ ಸಲ ಅವ್ರ ಗಮನಕ್ಕೆ ತಂದರೂ ಕೂಡ ಖಾನಾಪುರದಿಂದ ತಾಳಗುಪ್ಪ ರಸ್ತೆ, ಉದಾಹರಣೆಗೆ ಬಿಡಿ ಮತ್ತು ಬೇಕವಾಡ ಮತ್ತು ಕಕ್ಕೇರಿ ಇದು ರೋಡ್ ಭಾಳ ಹದಗೆಟ್ಟು ಹೋಗಿದೆ. ಅದಕ್ಕೋಸ್ಕರ ಇಲ್ಲಿ ಎಷ್ಟೋ ಪ್ರಯಾಣಿಕರು ಕೂಡ ಸೈಕಲ್ ಮೋಟರ್ದವ್ರವ್ತು ಅಥವಾ ಕಾರ್ನವ್ರವ್ತು ಆಕ್ಸಿಡೆಂಟ್ ಆಗಿ ಎಷ್ಟೋ ಜನ ಸತ್ತೂ ಹೋಗಿದ್ದಾರೆ. ಇದನ್ನು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇವತ್ತಿನವರೆಗೂ ಯಾವುದೇ ಅದನ್ನು ರೋಡ್ ರಿಪೇರಿ ಮಾಡದೆ ಹಾಗೆ ಉಳಿದಿದ್ದಾರೆ. ಅದಕ್ಕೋಸ್ಕರ ಈ ಭಾಗದ ಪೂರ್ವ ಭಾಗದ ಜನತೆಯು ಕೂಡ ಎಷ್ಟೋ ಸಲ ನಮ್ಮ ಹತ್ರ ಬಂದೋಗಿದ್ದಾರೆ. ನಾವು ಕೂಡ ಅಧಿಕಾರಿಗಳ ಹತ್ರ ಹೋಗಿ ಹೇಳಿದ್ರು ಕೂಡ ಇವತ್ತು MLAಗಳು ಹೇಳಿದ್ರು ಕೂಡ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ. ಯಾಕೆ ಈ ರೀತಿ ವಿನಾಮೇಷ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಇನ್ನು ಮುಂದೆ ನಾವು ಪೂರ್ವ ಭಾಗದವರು ಕೂಡ ಈ ರಸ್ತೆ ಅಭಿವೃದ್ಧಿ ಆಗದೆ ಹೋದರೆ ಖಂಡಿತ ನಾವು ಉಗ್ರ ಹೋರಾಟವನ್ನು ಕೈಗೊಳ್ಬೇಕಂತ ನಾವು ಮಾತಾಡಿದ್ದೀವಿ. ಅದಕ್ಕೋಸ್ಕರ ತಾಲೂಕಾ PW ಅಧಿಕಾರಿಗಳು ಇದಕ್ಕೆ ಕಡೆ ಗಮನ ಹರಿಸಿ ಈಗಿಂದೀಗ ಇವತ್ತೇ ನಾಳೆ ಅನ್ನೋದೇ ವಿನಾಮೇಷ ತೋರದೆ ಈ ರೋಡನ್ನು ಒಂದು ಒಣ ಕಡಿದು ಹಾಕಿ ಅದನ್ನು ಪ್ಯಾಚ್ ಮಾಡಿದ್ರು ಕೂಡ ಮಳೆಗಾಲ ದಾಟಿದ ನಂತರ ಡಾಂಬರೀಕರಣ ಮಾಡಿದ್ರು ನಡೆಯುತ್ತೆ ಅನ್ನೋ ಮಾತು ಇವತ್ತು ನಾವು ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಈಗ ಕಚೇರಿ ಹತ್ರನೂ ಕೂಡ ಹಂಗಾಗಿದೆ. ಅಪ್ಪು ಲಿಂಗನಮಠ ಮಠ ನಮ್ಮ ಬಾರ್ಡರ್ಗೆ ಅಲ್ಲಿ ಮಠ ಪ್ಯಾಚ್ ಮಾಡಿದರೆ ಈ ಪ್ರಯಾಣಿಕರಿಗೆ ತುಂಬ ಸುಲಭ ಆಗುತ್ತೆ. ಈ ಯಾವುದೋ ಒಂದು ಹೆಣ್ಣು ಮಗಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೂ ಕೂಡ ಸೈಕಲ್ ಮೋಟರ್ ಮೇಲೆ ಆ ಬದಿಕೆಗಳು ನೋಡಿ ಬಿದ್ದು ಕೂಡ ಯಾವುದೇ ಸತ್ತು ಬಿದ್ದು ಪರಿಸ್ಥಿತಿ ಕಂಡು ಬಂದಿದೆ. ಅದಕ್ಕೋಸ್ಕರ ಈ ತಾಲೂಕಿನ ಶಾಸಕರು ಕೂಡ ಒಂಚೂರು ನಮ್ಮವರು ಇದ್ದದ್ದು ನಾವು ಗಮನಕ್ಕೆ ತಂದಿದ್ದೀವಿ. ಅಧಿಕಾರಿಗಳಿಗೆ ಹೆಚ್ಚಿನ ವಿಚಾರ ಹೇಳಿ ನಾಳೆ ಕೆಲಸಗಳನ್ನ ಮಾಡಬೇಕಂತ ಹೇಳಿ ಅವ್ರಿಗೆ ಗಮನ ಹರಿಸುವಂಥ ವಿಚಾರ ಈ ರೋಡ್ ಅಭಿವೃದ್ಧಿ ಆಗಬೇಕಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಈ ಕುರಿತು ರಸ್ತೆಯನ್ನು ಡಾಂಬರೀಕರಣಗೊಳಿಸುವಂತೆ ಆಗ್ರಹಿಸಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಬೆಳಗಾವಿ ಜಿಲ್ಲಾ SDP ಸಂಘಟನೆಯ ಮುಖಂಡರಾದ ಇಮ್ರಾನ್ ಅತ್ತಾರ್ ಅವರು ಮನವಿಯನ್ನು ಸಲ್ಲಿಸಿ ಪತ್ರಕರ್ತರೊಂದಿಗೆ ಮಾತನಾಡುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. यहाँ पर एक विजिट के लिए आया था कि बुरुंकी खानापुर तालुके के अंदर एक बुरुंकी यहाँ पर क्रॉस है. यहाँ पर आप रोड का हाल देख सकते हैं कि गवर्नमेंट बस जाने के लिए और प्राइवेट व्हीकल जाने के लिए कितनी तकलीफ़ें हो रही हैं. यहाँ पर 2 व्हीलर पे से लोग पड़ रहे हैं. हमारे MLA को इसकी कोई भी फिक्र नहीं है. BJP MLA हमारे खानापुर तालुके में आने के बाद एक भी आज तक कोई भी ऐसे इश्यूज़ पर उठाकर नहीं है और आकर देखने के लिए रेडी नहीं है. आवाम को इतनी तकलीफ़ हो रही है. जब ये वोटिंग मांगना रहता है तो ये वोटिंग के लिए इमीडिएटली आ करके मुझे वोट दो बोल करके आवाम के वोट को लेते हैं. फिर यहाँ पर अगर आप देखेंगे तो परेशानियों का सामना आवाम को करना पड़ रहा है. ये मेन रोड है, BD टू अल्लावर का जो है मेन रोड है. ये मेन रोड होने के नाते जो है आवाम इनको इतनी मेहनत करके जिता करके लाती है, लेकिन ये जीत कर आने के बाद में आवाम का एक इशू उठाने के लिए रेडी नहीं रहते और एक काम करके देने के लिए रेडी नहीं होते. आज आप मैं स्पॉट पर हूँ, देखेंगे तो इतने बसों को तकलीफ हो रही है. नीचे का पूरा लग रहा है, ये 2 व्हीलर वालों का लग रहा है और बाकी का दूसरे जो गाड़ी 4 व्हीलर वगैरह आ रही है जो उसका ग्राउंड क्लियरेंस कम रहता है वो पूरा फूट करके जा रहा है. यहाँ पर अगर हम लोग देखेंगे तो मिस्त्री यहाँ पर आ करके गाड़ी टोचन कर लेके जा रहे हैं. तो क्या हम लोगों ने जो है आपको वोट दे करके ये चीज़ देखने के लिए क्या हम लोगों ने आपको जिता करके लाए हैं? ये आपको समझना चाहिए और आप जल्द से जल्द ये इसका जो है रोड का काम कर देना चाहिए. ये हम आपसे अपील कर रहे हैं. अस्सलाम वालेकुम. ಖಾನಾಪುರದಿಂದ ಲಿಂಗನಮಠ ಕ್ರಾಸ್ವರೆಗೆ ರಸ್ತೆ ಆಗದೆ ಹೋದರೆ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ BD ಸರ್ಕಲನ್ನು ಬಂದ್ ಮಾಡಿ ಇಲ್ಲಿ ಟೈರ್ ಸುಡುವ ಮುಖಾಂತರ ಭ್ರಷ್ಟ ಅಧಿಕಾರಿಗಳ ಮತ್ತು ನೀಚ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ BD ಸರ್ಕಲನ್ನು ಬಂದ್ ಮಾಡ್ತೇವೆ ಅಂತೇಳಿ
ನಿಮ್ಮ ವಾಹಿನಿ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಏನು ನಾವು ಮಾಡ್ತಕ್ಕಂಥ ಸ್ಟ್ರೈಕು ಬರೀ ಒಂದೇ ಸಂಘಟನೆ ಅಲ್ಲ, ಇಲ್ಲಿ ಹಲವಾರು ಸಂಘಟನೆಗಳು, ರೈತ ಪರ ಸಂಘಟನೆಗಳಿರ್ಬೋದು, ರಕ್ಷಣಾ ವೇದಿಕೆ ಇರ್ಬೋದು, ದಲಿತ ಪರ ಸಂಘಟನೆ ಇರ್ಬೋದು, ಮತ್ತು ಸಾಯಿ ವರ್ತಕರ ಸಂಘ ಇರ್ಬೋದು, ಸುಮಾರು ಸಂಘಟನೆಗಳ ಬೆಂಬಲದಿಂದ ನಾವು ನೀವು ಹೇಳಿದಂಥ ಗಡುವಿನಲ್ಲಿ ಕೆಲಸ ಪ್ರಾರಂಭ ಆಗದೇ ಹೋದ್ರೆ ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ನಿಮ್ಮ ಮುಖಾಂತರ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಸರ್, ಈಗ ಖಾನಾಪುರ ತಾಲೂಕಿನಾಗ ಕಡಿಮೆ ಅಂದ್ರೂ 15 ವರ್ಷ ಆಗ್ತಿದೆ ರೋಡಿಂದ. ಹೌದು, ಇಲ್ಲೇ ಯಾಕೆ ಹಿಂಗಾಗ್ತದಂತ ಸರ್? ಖಾನಾಪುರ ನಿಮ್ಗೆ ಹೇಳಿದ್ನಲ್ಲ, ಖಾನಾಪುರ ತಾಲೂಕಿಗೆ ಯಾವುದೇ ಅಧಿಕಾರಿಗಳು ಬಂದರೂ ಭ್ರಷ್ಟ ಅಧಿಕಾರಿಗಳೇ ಬರೋದು. ನಾವು ಹಲವಾರು ಬಾರಿ ಮನವಿ ಕೊಟ್ಟರೆ ನಮ್ಮ ಮನವಿಗಳು ಬರೀ ಡಸ್ಟ್ಬಿನ್ನಿಗೆ ಅಷ್ಟೇ ಉಪಯೋಗ ಆಗತ್ತವು, ಅವು ಯಾವ ಕಾರ್ಯಕ್ಕೆ ಬರ್ತಾ ಇಲ್ಲ. ನಾವು ನಿಮಗೆ ನೇರವಾಗಿ ನಿಮ್ಮ ವಾಹಿನಿ ಮುಖಾಂತರ ಅದನ್ನ ಹೇಳತ್ತೀನಿ. ಈಗ ಅವ್ರಿಗೆ ಸೆಪ್ಟೆಂಬರ್ ತಿಂಗಳಿಗೆ ಕೆಲಸ ಚಾಲೂ ಆಗದೆ ಹೋದರೆ BD ಸರ್ಕಲ್ನಲ್ಲಿ ಬರುವಂಥ ಎಲ್ಲ ಮಾರ್ಗಗಳನ್ನು ಬಂದ್ ಮಾಡಿ ಅವರಿಗೆ ತಕ್ಕ ಶಾಸ್ತಿ ಮಾಡ್ತೀವಿ ಅಂತೇಳಿ. ಈಗಾಗಲೇ ನಿಮ್ಮ ಸಂಘಟನೆ ವತಿಯಿಂದ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಏನಾದರೂ ಮನವಿ ಸಲ್ಲಿಸುವಂತ ಕೆಲಸ ಮಾಡಿದ್ರಿ? ಈ ಹಿಂದೆ ನಾವು ಬೊಮ್ಮಾಯಿ ಸಾಹೇಬ್ರು ಏನಿಲ್ಲ ಮಲಪ್ರಭಾ ಗ್ರೌಂಡಿಗೆ ಬಂದಿದ್ರು, ಬೊಮ್ಮಾಯಿ ಸಾಹೇಬ್ರಿಗೆ ನಾವು ಮನವಿನ ಕೊಟ್ಟಿದ್ವಿ. ಆಮೇಲೆ ಹಿಂದೆ ನಿಂಬಾಳ್ಕರ್ ಬಾಯಿ ಅವರು MLA ಇದ್ರು, ಅವಾಗ ಕೂಡ ಮನವಿ ಕೊಟ್ಟಿದ್ವಿ. ಅದರ ಹಿಂದೆ ನಮ್ಮ ಯಾರು ಕೆನರಾ ಅನಂತಕುಮಾರ್ ಹೆಗಡೆ ಅವರು 3 ಸಲ ಆರಿಸಿ ಬಂದರು ಕೂಡ ಇಲ್ಲಿ ಓಟಿಗಾಗಿ ಕೇಳಕ್ಕೆ ಬರ್ತಿದ್ರು ಹೊರತು ಒಂದು ಸಲನೂ ಅವ್ರ ಮಕಾನ ನಾವು ನೋಡಿದ್ದಿಲ್ಲ. ಈ ಸಲ ನಮ್ಮ ಕ್ಷೇತ್ರದವರು ಒಂದು ವಿಶ್ವಾಸ ಇಟ್ಟುಕೊಂಡು ಆರಿಸ್ತಂದಂಥ ನಮ್ಮ ಕಾಗೇರಿ ಅವರು ಇದಕ್ಕೆ ಸ್ಪಂದನೆ ಕೊಟ್ಟು ಕೆಲಸ ಮಾಡದೆ ಹೋದ್ರೆ ಸೆಪ್ಟೆಂಬರ್ ತಿಂಗಳೊಳಗೆ ನಿಮಗೆ ಇದಕ್ಕೆ ತಕ್ಕ ಉತ್ತರ ನಾವು ನೀಡ್ತೇವೆ ಅಂತೇಳಿ ನಿಮ್ಮ ಮುಖಾಂತರ ಹೇಳ್ತೀವಿ. ಈಗಿರುವಂಥ ಶಾಸಕರು ಏನು ಹೇಳ್ತಾರೆ?